ಆ ಒಂದು ದಿನ ಆ ಊರಲ್ಲಿ ಬುಡಕಟ್ಟು ಸಮುದಾಯದವರು ಎಲ್ಲ ಸೇರಿ ಮನಸ್ಸೋ ಇಚ್ಛೆ ದೇವರಿಗೆ ಬೈದುಕೊಂಡು ವಿಚಿತ್ರ ರೀತಿಯ ವೇಷಗಳೊಂದಿಗೆ ಆ ಹಬ್ಬವನ್ನ ಆಚರಿಸ್ತಾರೆ. ಹೌದು, 800 ವರ್ಷಗಳ ಇತಿಹಾಸವಿರುವ ಈ ಕುಂಡೆ ಹಬ್ಬ ಅಥವಾ ಬೇಡೋ ಹಬ್ಬ ಕರ್ನಾಟಕದ ಮಂಜಿನ ನಗರಿ ಕೂರ್ಗ್ನ ದೇವಪುರ ಎಂಬಲ್ಲಿ ವರ್ಷಕ್ಕೆ ಒಂದು ಬಾರಿ ತಾವು ನಂಬುವ ದೇವರಿಗೆ ಹಾಗೆ ಎಲ್ಲರಿಗೂ ಇಡೀ ದಿನ ಮನಸ್ಸಿಗೆ ಅನಿಸಿದ ವೇಷ ಹಾಕಿಕೊಂಡು ಬೈಗುಳಗಳ ಹಾಡಿಕೊಂಡು ದೇವಪುರದ ಅಯ್ಯಪ್ಪ ಭದ್ರಕಾಳಿ ದೇವಸ್ಥಾನದ ಕಡೆ ತೆರಳಿ ಕೊನೆಗೆ ದೇವರೆದುರು ಹೋಗಿ ಕ್ಷಮೆ ಕೇಳುವ ಪದ್ಧತಿಯೇ ಈ ಕುಂಡೆ ಹಬ್ಬ. ಹಿನ್ನೆಲೆ ತಿಳ್ಕೊಳ್ಳೋದಾದ್ರೆ, ಒಂದೊಮ್ಮೆ ಅಯ್ಯ ಅಪ್ಪ ಅಂದ್ರೆ ಮಹಾಭಾರತದ ಕಾಲದಲ್ಲಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನ ಕೊಡುವ ಸಲುವಾಗಿ ಸ್ವತಃ ಮಹಾದೇವನೇ ಬೇಟೆಗಾರನ ರೂಪದಲ್ಲಿ ಧರೆಗಿಳಿದ ಸಂದರ್ಭ. ಆ ಊರಿನ ಬುಡಕಟ್ಟು ಸಮುದಾಯದೊಂದಿಗೆ ಬೇಟೆಗೆ ಹೋದಾಗ ಮಾತೆ ಭದ್ರಕಾಳಿಯನ್ನ ಆ ಕಾಡಲ್ಲಿ ನೋಡಿ ಈ ಜನರನ್ನ ಅಲ್ಲೇ ಬಿಟ್ಟು ಈಶ್ವರ ದೇವರು ಭದ್ರಕಾಳಿ ಅಮ್ಮನವರ ಜೊತೆ ಬೆನ್ನು ತೋರಿಸಿ ಹೋಗಿರ್ತಾರಂತೆ. ನಮ್ಮ ದೇವರು ನಮ್ಮನ್ನ ಈ ದಟ್ಟ ಕಾಡಲ್ಲೇ ಬಿಟ್ಟು ಬೆನ್ನು ಹಾಕಿ ಹೋದ್ರು ಎಂಬ ಕಾರಣಕ್ಕೆ ಕುಂಡೆ ಹಬ್ಬ ಅಂತ ಈ ಬೈಗುಳಗಳ ಹಬ್ಬ ಶುರುವಾಯ್ತು ಅಂತ ಅಲ್ಲಿನ ಹಿನ್ನೆಲೆಗಳು ಹೇಳ್ತವೆ. ಒಂದು ಕಡೆ ದೈವಿಕ ಆಚರಣೆಗಳು ಆಗ್ತಾ ಇದ್ರೆ, ಇನ್ನೊಂದು ಕಡೆ ದೇವಸ್ಥಾನದ ಮುಂಭಾಗದಲ್ಲಿ ಬೃಹತ್ ಆಲದ ಮರದ ಕೆಳಗೆ ಸಾವಿರಾರು ಜನರು ವಿಚಿತ್ರ ವೇಷಗಳೊಂದಿಗೆ ಮನಸೋ ಇಚ್ಛೆ ಬೈದುಕೊಂಡು ಅಲ್ಲಿ ಸೇರಿರ್ತಾರೆ. ಕೆಲವೊಬ್ಬರಿಗೆ ಅದು ಹೊಸ ಥರ ಹಾಗೆ ಭಕ್ತಿಯ ಅನುಭವ ಆದರೆ, ಅಲ್ಲಿನ ಬುಡಕಟ್ಟು ಸಮುದಾಯಕ್ಕೆ ಅದು ಕೋಪ ಮತ್ತೆ ಪ್ರೀತಿ ಹೊರಹಾಕುವ ಬೈಗುಳಗಳ ಹಬ್ಬ. ನಾನಾ ಥರದಲ್ಲಿ ತಾವು ನಂಬುವ ದೇವರನ್ನ ಇಡೀ ದಿನ ಬೈದು ಹೀಯಾಲಿಸಿ ಕೊನೆಗೆ ಸೂರ್ಯಾಸ್ತದ ಸಮಯದಲ್ಲಿ ನಾವು ಇಡೀ ದಿನ ಮಾಡಿದ್ದ ಆ ಆಚರಣೆಗೆ ದೇವರ ಸಮ್ಮುಖದಲ್ಲೇ ಕ್ಷಮೆ ಯಾಚಿಸಿ ಆ ವರ್ಷದ ಬೈಗುಳಗಳ ಹಬ್ಬಕ್ಕೆ ಪೂರ್ಣ ಚುಕ್ಕಿ ಇಡ್ತಾರೆ. ಇದು ನಾ ಕಂಡ ಬೇಡೋ ಹಬ್ಬವೆಂಬ ವಿಶೇಷ ಆಚರಣೆಯನ್ನ ನಿಮ್ಮ ಮುಂದೆ ಇಡುವ ಸಣ್ಣದೊಂದು ಪ್ರಯತ್ನ. ಸರಿ, ಹಾಗಿದ್ರೆ ಮತ್ತೊಂದು ಜಾಗದೊಂದಿಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇನೆ.